ಸಿದ್ದರಾಮಯ್ಯವರ ವಿರುದ್ಧ ತನಿಖೆ ಆಗ್ತಾ ಇದೆ. ಇಡಿನಲ್ಲಿ ಈಗ ಆಲ್ರೆಡಿ ECIR ಕೂಡ ದಾಖಲಾಗಿದೆ. PMLA ಆಕ್ಟ್ ನ ಅಡಿಯಲ್ಲಿ ಈ ಕೇಸನ್ನು ದಾಖಲು ಮಾಡಿಕೊಂಡಿದೆ. ಇಡಿ ಎಂಟರ್ ಆಗೋದಕ್ಕೂ ಏನು ಇಲ್ಲಿ ಒಂದಕ್ಕೊಂದು ಕಾರಣ ಅನ್ನುವಂತ ಪ್ರಶ್ನೆ ಇದ್ದೇ ಇದೆ. 387 ಕೋಟಿ ಹಣ ಬೇರೆ ಒಂದು ಕೆಲಸಗಳಿಗೆ ಬಳಕೆಯಾಗಿದೆ. ಅಕ್ರಮ ಹಣದ ವರ್ಗಾವಣೆ ಇದೆ. ಮುಂದೆ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯರು ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಸಿದ್ದರಾಮಯ್ಯವರ CM ಸ್ಥಾನ ಈ ಒಂದು ಪ್ರಕರಣದಿಂದಲೇ ಹೋಗುವಂತ ಸಾಧ್ಯತೆ ಇದೆ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಲೋಕಾಯುಕ್ತದಲ್ಲಿ ಈಗ ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ತನಿಖೆ ಆಗ್ತಾ ಇದೆ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರಭಾವವನ್ನ ಬೆಳೆಸಿ 14 ಸೈಟ್ಗಳನ್ನ ಅವರ ಶ್ರೀಮತಿಯವರ ಹೆಸರಿಗೆ ಮಾಡಲಾಗಿದೆ. ಆದ್ರೆ ಇದರಲ್ಲಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಪ್ರಭಾವವನ್ನು ಬೆಳೆಸಿ ಎಲ್ಲಿ ಸೈಟ್ಗಳನ್ನು ತೆಗೆದುಕೊಳ್ಬೇಕು ಅದ್ರ ಬದಲಿಗೆ ಹೆಚ್ಚಿನ ದರ ಇರುವಂತ ಕಡೆ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಈಗ ಆಲ್ರೆಡಿ ಕೇಸ್ ಕೂಡ ದಾಖಲಾಗಿದೆ, FIR ಕೂಡ ದಾಖಲಾಗಿರುವಂತದ್ದು, ತನಿಖೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ಈಗ ಸಿದ್ದರಾಮಯ್ಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ಎಂಟ್ರಿ ಆಗಿರುವಂತದ್ದು. ಇಡಿನಲ್ಲಿ ಈಗ ಆಲ್ರೆಡಿ ECIR ಕೂಡ ದಾಖಲಾಗಿದೆ. ಏನ್ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ FIR ಅಂತಿರಲ್ಲ, ಅದೇ ರೀತಿಯಾಗಿ ಇಡಿ ECIR ಅನ್ನ ಕೂಡ ದಾಖಲು ಮಾಡ್ಕೊಂಡಿದೆ. ECIR ಅಂದ್ರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತೇಳಿ ECIR ಅಂತೇಳಿ ಅದನ್ನ ದಾಖಲು ಮಾಡ್ಕೊಂಡಿದೆ. PMLA ಆಕ್ಟ್ ನ ಅಡಿಯಲ್ಲಿ ಇದು ಕೇಸನ್ನ ದಾಖಲು ಮಾಡ್ಕೊಂಡಿದೆ. ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ PMLA ಆಕ್ಟ್ ನ ಅಡಿಯಲ್ಲಿ ಈಗ ಕೇಸನ್ನ ಕೂಡ ದಾಖಲು ಮಾಡ್ಕೊಂಡಿದೆ. ಸಾಮಾನ್ಯವಾಗಿ ಇಡಿ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ, ಅಂದ್ರೆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ಇಡಿ ಕೇಸನ್ನ FIR ಅನ್ನ ದಾಖಲು ಮಾಡ್ಕೊಬಹುದಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಇಡಿ ಯಾವಾಗ ಯಾವ ರೀತಿಯಾದಂತಹ ಕೇಸ್ಗಳಿಗೆ ಎಂಟ್ರಿ ಆಗುತ್ತೆ ಅಂತಂದ್ರೆ, ಈ ಮನಿ ಲ್ಯಾಂಡ್ರಿಂಗ್ ಕೇಸ್ಗಳಲ್ಲಿ, ಹವಾಲಾ ದಂಧೆ ಅಂತಾರಲ್ಲ ಆ ರೀತಿಯಾದಂತಹ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಅಂದ್ರೆ ಫೈನಾನ್ಷಿಯಲ್ ಮ್ಯಾಟರ್ ಅಂತ ಬಂದಂತ ಸಂದರ್ಭದಲ್ಲಿ ಈ ಒಂದು ಇಡಿ ತನ್ನ ಏನು ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ. ಇಡಿ ಇಂತಹ ವಿಚಾರಗಳಿಗೆ ಎಂಟ್ರಿ ಆಗುತ್ತೆ. ಇನ್ ಕೇಸ್ ನಿಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಹಣ ಏನಿದೆ ಆ ಹಣವನ್ನ ಬೇರೆ ದೇಶಗಳಿಗೆ ಅಕ್ರಮವಾಗಿ ಕಳಿಸುವಂಥದ್ದು, ಅಥವಾ ಬೇರೆ ದೇಶದ ಅಕ್ರಮವಾಗಿ ಬಂದಿರುವಂಥದ್ದು, ಅಥವಾ ಅಕ್ರಮವಾಗಿ ಯಾವುದೇ ದಾಖಲೆಗಳಿಲ್ಲದೆ ಯಾವ್ದಾದ್ರು ಟ್ರಸ್ಟ್ಗೆ ಅಥವಾ ಯಾವ್ದಾದ್ರು ಬ್ಯಾಂಕ್ ಇಂದ ಅಥವಾ ಈ ಅಭಿವೃದ್ಧಿ, ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಯಾವ ರೀತಿಯಾಗಿ ಅಕ್ರಮವಾಗಿ ಬೇರೆ ಬೇರೆ ಬ್ಯಾಂಕ್ಗಳ ಖಾತೆಗಳಿಗೆ ವರ್ಗಾವಣೆ ಆಗಿತ್ತಲ್ಲ, ಈ ರೀತಿಯಾದಂತಹ ಹಣಕಾಸಿನ ದುರ್ಬಳಕೆ ಅಂತ ಬಂದಂತ ಸಂದರ್ಭದಲ್ಲಿ ಮಾತ್ರ ಇಡಿ ಎಂಟರ್ ಆಗುತ್ತೆ. ಈ ಮೂಡ ಸೈಟ್ಗಳ ವಿಚಾರಕ್ಕೂ ಸಿದ್ದರಾಮಯ್ಯವರ ಪ್ರಕರಣಕ್ಕೂ ಇಡಿ ಎಂಟರ್ ಆಗೋದಕ್ಕೂ ಏನು ಇಲ್ಲಿ ಒಂದಕ್ಕೊಂದು ಕಾರಣ ಅನ್ನುವಂತ ಪ್ರಶ್ನೆ ಇದ್ದೇ ಇದೆ. ಜೊತೆಗೆ ಕೇಂದ್ರ ಸರ್ಕಾರ CBI IT ಇಡಿಯನ್ನ ದುರ್ಬಳಕೆ ಮಾಡ್ಕೊಳ್ಳುತ್ತೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಯಾವಾಗ್ಲೂ ಮಾಡ್ತಾ ಇತ್ತು. ಈ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯವರನ್ನ ಹತ್ತಿಕ್ಬೇಕು, ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸಬೇಕು ಅನ್ನುವಂತ ಕಾರಣದಿಂದ ಏನಾದ್ರೂ ಕೂಡ ಅವರ ಮೇಲೆ ಇಡಿ FIR ಅನ್ನ ಮಾಡ್ಕೊಂಡಿದ್ಯಾ, ECIR ಅನ್ನ ಮಾಡ್ಕೊಂಡಿದ್ಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸಿದ್ದರಾಮಯ್ಯವರ ಮೇಲೆ ಈ ಒಂದು ECIR ಅನ್ನ ಮಾಡ್ಕೊಂಡಿದ್ದ ಇಡಿ ಇದೆಯಲ್ಲ, ಇದು ಮೂಡ ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಈ ECIR ಅನ್ನ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂದ್ರೆ ಜಾರಿ ನಿರ್ದೇಶನಾಲಯ ಮಾಡಿಲ್ಲ. ಬದಲಿಗೆ 387 ಕೋಟಿ ಹಣ ಬೇರೆ ಒಂದು ಕೆಲಸಗಳಿಗೆ ಬಳಕೆಯಾಗಿದೆ. ಅಂದ್ರೆ 387 ಕೋಟಿ ಹಣವನ್ನ ನಿಯಮಗಳನ್ನ ಗಾಳಿಗೆ ತೂರಿ ಬಳಕೆಯನ್ನ ಸಿದ್ದರಾಮಯ್ಯವರು ಮಾಡ್ಕೊಂಡಿದ್ದಾರೆ ಅನ್ನುವಂತ ಬಹಳ ಗಂಭೀರವಾದಂತ ಪ್ರಕರಣ. ಈಗ ವಾಲ್ಮೀಕಿ ಅಭಿವೃದ್ಧಿ ಪ್ರಕರಣ ಬರೀ 80 ಅಥವಾ 90 ಕೋಟಿಯಷ್ಟಿದ್ದಾಗಿತ್ತು. ಆದ್ರೆ ಇಲ್ಲಿ 387 ಕೋಟಿಯಷ್ಟು ಹಣವನ್ನ ಇಲ್ಲಿ ದುರುಪಯೋಗ ಆಗಿರುವಂತದ್ದು ಅನ್ನುವಂತಹ ನಿಯಮಗಳನ್ನ ಗಾಳಿಗೆ ತೂರಿ ಹಣದ ವರ್ಗಾವಣೆ ಆಗಿದೆ ಅನ್ನುವಂತಹ ಗಂಭೀರವಾದಂತಹ ಪ್ರಕರಣದ ಮೇಲೆ ಸಿದ್ದರಾಮಯ್ಯವರ ಮೇಲೆ ECIR ಅನ್ನ ಈ ಒಂದು ಜಾರಿ ನಿರ್ದೇಶನಾಲಯ ಮಾಡ್ಕೊಂಡಿರುವಂತದ್ದು. ಯಾವ ಇಲಾಖೆಯಲ್ಲಿತ್ತು ಈ ಹಣ, ಎಲ್ಲಿಗೆ ಬಳಕೆ ಆಗಿದೆ ಅನ್ನುವಂಥದ್ದು. ಈ 387 ಕೋಟಿ ರೂಪಾಯಿ ಹಣ ಬೇರೆ ಎಲ್ಲೂ ಅಲ್ಲ, ಮೂಡ ಏನಿದೆ, ಮೂಡದಲ್ಲಿ ಇದ್ದಂತ ಮೂಡ ಅಕೌಂಟ್ ನಲ್ಲಿ ಇದ್ದಂತ ಹಣ. ಮೂಡ ಅಂದ್ರೆ ಬೇರೇನಿಲ್ಲ, ಸಾಕಷ್ಟು ಜನಕ್ಕೆ ಇನ್ನೂವರೆಗೂ ಮೂಡ ಅಂದ್ರೆ ಏನು ಅಂತ ಸರಿಯಾಗಿ ಗೊತ್ತಾಗ್ತದೆ. ಮೂಡ ಅಂದ್ರೆ BDA, ಬೆಂಗಳೂರಲ್ಲಿ ಯಾವ ರೀತಿಯಾಗಿ BDA ಇದೆಯಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಅದೇ ರೀತಿಯಾಗಿ ಮೂಡ, ಓಕೆನಾ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅದನ್ನೇ ಮೂಡ ಅನ್ನುವಂಥದ್ದು. ಸೊ ಈ ಒಂದು ಮೂಡ ಅಕೌಂಟ್ ನಲ್ಲಿ ಇದ್ದಂತಹ ಹಣವನ್ನ
ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಸಿದ್ದರಾಮಯ್ಯವರ ಆದೇಶದ ಮೇರೆಗೆ ಸೂಚನೆ ಮೇರೆಗೆ ಬಳಕೆ ಆಗಿದೆ. ಅದರಲ್ಲೂ ಕೂಡ ವರುಣಾ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಸೊ ವರುಣಾ ವಿಧಾನಸಭಾ ಕ್ಷೇತ್ರದ ವಿವಿಧ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯವರ ಸೂಚನೆ ಮೇರೆಗೆ ಈ ಒಂದು ಹಣವನ್ನ ವರುಣಾ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು. ಅದು ಕೂಡ ಮೂಡಾನು ಸರ್ಕಾರದ ಅಂಡರ್ ಅಲ್ಲಿ ಬರುವಂತದ್ದು. ಆ ಹಣ ಜೊತೆಗೆ ಆ ಹಣ ಏನು ಪರ್ಸನಲ್ ಆಗಿ ಬಳಕೆ ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಡೆವಲಪ್ಮೆಂಟ್ಗೆ ಅಲ್ವಾ ಅನ್ನುವಂತ ನಿಮ್ಮ ಪ್ರಶ್ನೆ ಕೂಡ ಇದ್ದೇ ಇರುತ್ತೆ. ಆದ್ರೆ ಮೂಡಾ ಬಂದು ಅದರದೇ ಆದಂತಹ ಒಂದು ಸಪರೇಟ್ ಒಂದು ಪ್ರಾಧಿಕಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಹಣವನ್ನ ಬೇರೆದಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಮೇಲ್ನೋಟಕ್ಕೆ ಅನ್ನುವಂಥದ್ದು. ಈಗ ಮೂಡಾ ಏನು ಅಂತಂದ್ರೆ ಮೈಸೂರಲ್ಲಿ ಒಂದಷ್ಟು ಜಾಗವನ್ನ ತೆಗೆದುಕೊಳ್ಬೇಕು, ಅದಕ್ಕೆ ಪರಿಹಾರವನ್ನ ಕೊಡಬೇಕು, ಲೇಔಟ್ ಮಾಡಿ ಸೈಟ್ ಅನ್ನ ಹಂಚಬೇಕು, ಅದರಲ್ಲಿ ರೈತರಿಗೊಂದಿಷ್ಟು ಇವರೊಂದಿಷ್ಟು ಸೈಟ್ ಗಳಂತ ಮಾಡಿಕೊಬೇಕು, ಅದರಲ್ಲಿ ಜನರಿಗೆ ಸೈಟ್ ಅನ್ನ ಮಾರಾಟ ಮಾಡಬೇಕು. ಆ ಸೈಟ್ ಮಾರಾಟ ಮಾಡಿದಂತ ಬಂದಂತ ದುಡ್ಡು ಇದೆಯಲ್ಲ, ಆ ದುಡ್ಡನ್ನ ಏನ್ ಮಾಡಬೇಕು ಅಂದ್ರೆ ಅವರು ಕೇವಲ ಆ ಒಂದು ಮೂಡಾಕ್ಕೆ ಸಂಬಂಧಪಟ್ಟಂತ ಲೇಔಟ್ ಗಳ ನಿರ್ಮಾಣ ಆಗಿರ್ಬೋದು, ವಾಟರ್ ಟ್ಯಾಂಕ್ ಆಗಿರ್ಬೋದು, ಸ್ಯಾನಿಟರಿ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಇತರ ಕಾಮಗಾರಿಗಳಿಗೆ ಮಾತ್ರ ಬಳಸ್ಕೊಬೇಕು. ಆದ್ರೆ ಆ ಒಂದು ಹಣವನ್ನ 387 ಕೋಟಿ ರೂಪಾಯಿ ಹಣವನ್ನ ಸಿದ್ದರಾಮಯ್ಯರು ತಮ್ಮ ಒಂದು ಕ್ಷೇತ್ರ ಏನಿದೆ ವರುಣಾ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಖರ್ಚು ಮಾಡಿರುವಂತದ್ದು ಇದು ಅಕ್ರಮ. ಏನಾದ್ರು ನೀವು ಅಭಿವೃದ್ಧಿಗೆ ಅಂತ ಮಾಡ್ಬೇಕು ಅಂದ್ರೆ ಸರ್ಕಾರದಿಂದ ಹಣವನ್ನ ಬಿಡುಗಡೆ ಮಾಡಬೇಕು, ಅಥವಾ ಶಾಸಕರ ಅನುದಾನ ಏನಿರುತ್ತಲ್ಲ ಆ ಶಾಸಕರ ಅನುದಾನದಲ್ಲಿ ಬಿಡುಗಡೆ ಮಾಡಬೇಕು, ಅಥವಾ ಸರ್ಕಾರದ ಇಲಾಖೆಯಲ್ಲಿ ಬರುವಂತ ಯಾವೆಲ್ಲ ಇಲಾಖೆಗಳಿದೆಯಲ್ಲ ಆ ಇಲಾಖೆಗಳ ಯೋಜನೆನ ಬೇಕಾದ್ರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಬಹುದು. ಆದ್ರೆ ಒಂದು ಪ್ರಾಧಿಕಾರದ ದುಡ್ಡನ್ನ ಯಾವುದೇ ಒಂದು ಕ್ಯಾಬಿನೆಟ್ ನಿರ್ಧಾರವನ್ನ ತೆಗೆದುಕೊಳ್ಳದೆ ಅಥವಾ ಯಾವುದೇ ಒಂದು ಅನುಮತಿಯನ್ನ ಪಡೆದುಕೊಳ್ಳದೆ ಅಥವಾ ಸಾರ್ವಜನಿಕರ ಗಮನಕ್ಕೆ ತರದಂತೆ ಆ ಒಂದು ಹಣವನ್ನ ಯಾಕೆ ಇವರು ಈ ಒಂದು ಕ್ಷೇತ್ರ, ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲ, ಅವರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿದ್ರು? ಇದು ಅಕ್ರಮ ಹಣದ ವರ್ಗಾವಣೆ. ಇದೆಲ್ಲವೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಆಗಿದ್ಯಾ ಅಥವಾ ಈ ಕಾಮಗಾರಿ ಹೆಸರಲ್ಲಿ ಏನಾದ್ರು ಕೂಡ ಅಕ್ರಮ ಆಗಿದ್ಯಾ? ಸೊ ಇದು ಒಂದು ಅಕ್ರಮ ಒಂದು ಹಣದ ವರ್ಗಾವಣೆ ಅಂತ ಹೇಳಿ ಇಡಿ ಇದನ್ನ ಯಾವ ರೀತಿಯಾಗಿ ಸಾಬೀತು ಮಾಡುತ್ತೆ ಅಥವಾ ಇವ್ರು ಯಾವ ರೀತಿಯಾಗಿ ಡಿಫೈನ್ ಮಾಡ್ಕೊಂತಾರೆ? ಈಗ SC/ST ಗಳಿಗೆ ಇದ್ದಂತ ಒಂದಷ್ಟು ಹಣವನ್ನ ಇವರು ಅಭಿವೃದ್ಧಿ ಕಾರ್ಯಗಳ ಅಂದ್ರೆ ಅಭಿವೃದ್ಧಿ ಕಾರ್ಯ ಅಲ್ಲ, ಈ ಫ್ರೀ ಸ್ಕೀಮ್ ಗಳೇನಿತ್ತಲ್ಲ 5 ಗ್ಯಾರಂಟಿಗಳಿಗೆ ಅದಕ್ಕೆ ನಾವು ಬಳಕೆ ಮಾಡ್ಕೊಂಡು ಅದು ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದೀವಲ್ವಾ, ಅದ್ರಲ್ಲಿ ಏನಿದೆ ತಪ್ಪು ಅನ್ನುವಂತ ವಾದವನ್ನ ಈ ಹಿಂದೆ ಇದೇ ಸರ್ಕಾರ ಇದೇ ಮುಖ್ಯಮಂತ್ರಿಗಳು ಮಾಡಿದ್ರು. ಈಗ ಯಾವುದೋ ಒಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಂತಹ ಹಣವನ್ನ ಅವರ ಕ್ಷೇತ್ರದ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡ್ಕೊಂಡಿರುವಂತದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಯಾರ ಒಂದು ಗಮನಕ್ಕೂ ತರದೆ ಅಭಿವೃದ್ಧಿ ಹಣವನ್ನ ಬಳಕೆ ಮಾಡ್ಕೊಂಡಿರೋದು. ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ಇಲಾಖೆಗಳು ಕೊಟ್ಟಿದ್ರು ಓಕೆ, ಅವರದೇ ಪ್ರತಿನಿಧಿಸುವಂತಹ ಕ್ಷೇತ್ರಕ್ಕೆ ಮಾಡ್ಕೊಂಡಿರುವಂತದ್ದು ಇದೆಯಲ್ಲ, ಸೊ ಇದು ಈಗ ಇಡೀ ಗಮನಕ್ಕೆ ಬಂದಿರುವಂತದ್ದು. ಹೀಗಾಗಿ ಜಾರಿ ನಿರ್ದೇಶನಾಲಯ ಈ ಒಂದು ಕೇಸನ್ನ ಕೂಡ ದಾಖಲು ಮಾಡ್ಕೊಂಡಿದೆ. ಸೊ ಈ ಒಂದು ಕೇಸ್ ನಲ್ಲಿ ಮುಂದೆ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯರು ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಹೀಗಾಗಿ ಅವರ ರಾಜೀನಾಮೆಯನ್ನ ಕೇಳ್ತಾ ಇರುವಂತಹ ವಿರೋಧ ಪಕ್ಷಗಳಿಗೆ ಈಗ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಹೆಂಗಿರೋ ಸೈಟ್ ಏನೋ ಈಗ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಪ್ರಕರಣ ಈಗ ಸ್ಟ್ರಾಂಗ್ ಆಗುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ದಟ್ಟವಾಗಿದೆ. ಬಹುಶಃ ಈ ಒಂದು ಪ್ರಕರಣ ಏನಿದೆಯಲ್ಲ 387 ಕೋಟಿಯ ಹಣವನ್ನ ದುರ್ಬಳಕೆ ಮಾಡ್ಕೊಂಡಂತಹ ಪ್ರಕರಣ ಏನಾದ್ರು ಸಾಬೀತಾಯ್ತು ಅಂತಂದ್ರೆ ಸಿದ್ದರಾಮಯ್ಯವರ CM ಸ್ಥಾನ ಈ ಒಂದು ಪ್ರಕರಣದಿಂದಲೇ ಹೋಗುವಂತಹ ಸಾಧ್ಯತೆ ಇದೆ. ಕೇಜ್ರಿವಾಲ್ ಅವರು ಬಂತಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಎದುರಿಸುವಂತಹ ಸಾಧ್ಯತೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ತಳ್ಳಿ ಹಾಕುವಂತಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳೇನಿದೆ ದಯಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ತೆ.